ಹಾರುವ ಹಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ಕಥೆಯಲ್ಲಿ ಈ ಹಲ್ಲಿಯ ಬಗ್ಗೆ ಒಂದು ಕಥೆಯೇ ಬರೆದಿದ್ದಾರೆ ತುಂಬ ಚೆನ್ನಾಗಿ. ಇದು ಬಹಳ ಅಪರೂಪ, ಕಣ್ಣಿಗೆ ಕಾಣುವುದೇ ಅಪರೂಪ, ಕೈಗೆ ಸಿಗೋದು ಇನ್ನೂ ಅಪರೂಪ. ಪ್ರಯಾಸ ಪಟ್ಟು ಇವತ್ತು ನಮ್ಮ ತೋಟದಲ್ಲಿ ಹಿಡಿದು ಇದನ್ನು ತೋರಿಸಿ ಆಮೇಲೆ ಮತ್ತೆ ಮರಕ್ಕೆ ಒಯ್ದು ಬಿಡ್ತೇನೆ. ಯಾವ ಥರ ಇದೆ ಅಂತ ತುಂಬ ಜನರಿಗೆ ನೋಡಲಿಕ್ಕಿಲ್ಲ. ಹಾಗಾಗಿ ನೋಡಿ, ಇದು ಈ ಥರ ಇದೆ. ಇದರ ತೊಗಲು ರೆಕ್ಕೆಯಾಗಿ ಅದು ಬಳಸ್ತವೆ. ಮತ್ತು ಒಂದು ಮರದ ಏರ್ಕೊಂಡು ಆ ಮರದಿಂದ ಕೆಳಮುಖವಾಗಿ ಹಾರ್ತದೆ. ಅದು ಮೇಲ್ಮುಖವಾಗಿ ಹಾರಲಿಕ್ಕೆ ಬರೋದಿಲ್ಲ. ಮರವನ್ನು ಕಾಲಿನ ಮೂಲಕ ಏರೋದು, ಮತ್ತು ಇನ್ನೊಂದು ಮರಕ್ಕೆ ಕೆಳಮುಖವಾಗಿ ಹಾರಿ ಹೋಗಿ ಕುಳಿತುಕೊಳ್ಳೋದು, ಆ ಥರ ಮಾಡ್ತದೆ ಇದು.